ತಕ್ಕಂಥ ಅವರು ಇವರು ಎನ್ನದೆ ಎಲ್ಲರನ್ನೂ ಸ್ಮರಿಸಿಕೊಂಡು ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂತಹ ಪರಮ ಪೂಜ್ಯ ರಂಗರಾವ್ ಮಹಾರಾಜರು ಹಾಗೂ ಮೂಲಪೀಠದ ಗುರುಲಿಂಗಜಂಗಂ ಮಹಾರಾಜರ ನಿಂದ ಹಿಡಿದು ರಂಗರಾವ್ ಮಹಾರಾಜರವರೆಗೆ ಏನು ಕೆಲವೊಂದು ಪೀಠಾದಿ ಅಷ್ಟಮಠಗಳವ ಅಲ್ಲಿಂದ ಎಲ್ಲ ಬಂದಂತಹ ಭಕ್ತರು ಸಾಧಕರು ಹಾಗೂ ತಾವು ದೈನಂದಿನ ಜೀವನದಲ್ಲಿ ಸಾಧನೆಗೈದು ಕೆಲವೊಂದು ದೃಶ್ಯಗಳನ್ನು ನೋಡಿದಂಥವರು ಸುದ್ದ ಈ ಸಭೆಯಲ್ಲಿ ಉಪಸ್ಥಿತರಿದ್ದಿರಿ. ಇದಕ್ಕಾಗಿ ತಮಗೂ ಹಾಗೂ ಈ ಕುದುರೆ ಸಾಲುವಡಿಗೆಯ ಸಮಸ್ತ ಗುರು ಭಗಿನಿಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನ ತಾಯಂದಿರು ಹಾಗೂ ಅಕ್ಕ ತಂಗಿಯರು ಯಾವತ್ತೂ ತಮ್ಮಲ್ಲಿ ನಮಸ್ಕರಿಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಡಬೇಕು. ಕಾರಣ ವೇಳೆ ಬಹಳ ಆಗಿದೆ. ಅದಕ್ಕಾಗಿ ಬಹಳ ಮಾತಾಡುವುದಕ್ಕಿಂತ ರಂಗರಾವ್ ಮಹಾರಾಜರಲ್ಲಿ ಅವರ ಇಚ್ಛೆಯಂತೆ ನಾವು ಮಾಡುವುದೇ ಬಹಳ ಮಹತ್ವವಾದಂಥ ಕಾರ್ಯ. ಅದಕ್ಕಾಗಿ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನೆ. ಅದಕ್ಕಾಗಿ ನಾವು ಪರಿಶ್ರಮಿಸಿದರೆ ರಂಗರಾವ್ ಮಹಾರಾಜ ಇಚ್ಛಾ ನೀವು ಪೂರ್ಣ ಮಾಡಿದಂಗೆ ಆಗ್ತದಂತ ಹೇಳ್ತಾನೆ. ಇಷ್ಟು ಅದ್ಭುತವಾದಂಥ ಶಕ್ತಿ ಆ ಪರಮ ಪೂಜ್ಯರಲ್ಲಿ ಇದೆ ಅಂತ. ಅದಕ್ಕಾಗಿ ಸ್ವಲ್ಪದರಲ್ಲಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧರ್ಮ ಸ್ಥಾಪನೆಚೇನ ರತೆ ಈಶ್ವರಾಚೆ ಅವತಾರ ಝಾಲೆ ಆಹೇತ ಹೋನಾರತೇನೆ ಈಶ್ವರಾಚೆ. ಜಗತ್ತಿನಲ್ಲಿ ಅಧರ್ಮವಾದಾಗ ಪರಮೇಶ್ವರನ ಅವತಾರಗಳು ಸಾಕಷ್ಟು ಆಗ್ತಾಯಿವೆ. ನೀವೆಲ್ಲರೂ ನೋಡಿದ್ದೀರಿ. ಇದನ್ನೇ ಯಾಕೆ ತಗೊಂಡ್ರು ಅಂದ್ರೆ ಗೀತಾ ಜಯಂತಿ ದಿವಸವೇ ಆ ಪುಣ್ಯ ಪುರುಷನ ಜನನ ಆಗಿದೆ ಅಂತ. ಆ ಜನನ ಆಗಿದ ಕಾರಣ ಭಕ್ತರ ಉದ್ಧಾರಕ್ಕಾಗಿ. ಅದಕ್ಕಾಗಿ ಆ ಪುಣ್ಯ ಪುರುಷರು ಯಾವ ಧರ್ಮವನ್ನು ಸ್ಥಾಪಿಸಿದರು? ಪರಮೇಶ್ವರ ಅಧರ್ಮ ಇದ್ದದ್ದನ್ನು, ಅಧರ್ಮದಿಂದ ನಡೆಯುವವರನ್ನು ಎಲ್ಲರನ್ನೂ ನಾಶಗೊಳಿಸಿ ತನ್ನ ಸ್ವಸ್ಥಾನಕ್ಕೆ ನಿರ್ಗಮಿಸಿದ. ಆದರೆ ಪರಮ ಪೂಜ್ಯರು ಪುಣ್ಯ ಪುರುಷರು ಅವರು ಇಹಲೋಕದಲ್ಲಿ ಬಂದು ತಮ್ಮ ನಿಜವಾದಂಥ ಜ್ಞಾನ ಅನ್ನತಕ್ಕಂಥ ಧರ್ಮವನ್ನು ಸ್ಥಾಪಿಸಿ ಸ್ವಸ್ಥಾನಕ್ಕೆ ನಿರ್ಗಮಿಸಿದರು. ಕಾರಣಾಂತರದಲ್ಲಿರ್ತದೆ 2/12/1900 ರಂಗ ಅವರ ತಂದೆ ಹೆಸರ ಗುಂಡೇರಾವ್ ಹಾಗೂ ತಾಯಿ ಹೆಸರ ಲಕ್ಷ್ಮೀಬಾಯಿ ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಿಂಟವಾಗಿದೆ. ಅವರು ಕೆಲವೊಂದು ತಪಶ್ಚರ್ಯ ಮಾಡಿರ್ತಾರೆ. ಜನ್ಮಾಂತರ ನನ್ನ ಹೊಡ್ಡಿಲೇನೆ ಯಾರೇ ಒಬ್ಬರು ಮಹಾನ್ ಸತ್ಪುರುಷರು ಹುಟ್ಟಬೇಕು ಅನ್ನತಕ್ಕಂಥದ್ದು. ಅದಕ್ಕಾಗಿ ಅವರ ಅವತಾರವನ್ನು ಎಲ್ಲಿ ತಾಳಬೇಕು ಅನ್ನತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತದಂತ. ಸಮರ್ಥರ ಜಾಂಬಗಾವದೊಳಗೆ ಹುಟ್ಟಿದರು. ಕೀರ್ತಿ ಪತಾಕೆಯನ್ನು ಎಲ್ಲ ಕಡೆಗೆ ಹರಿಸಿದರು. ಅವರು ಜಾಂಬಗಾವದೊಳಗೆ ಕೂತಿದ್ರೆ ನಮಗೆ ದಾಸೋಹ ನೋಡ್ಲಿಕ್ಕೆ ಸಿಗ್ತಿದ್ದಿಲ್ಲ, ಓದಲಿಕ್ಕೆ ಸಿಗ್ತಿದ್ದಿಲ್ಲ. ರಂಗರಾವ್ ಮಹಾರಾಜರು ಇಲ್ಲಿಯೇ ಜನ್ಮ ತಳೆದು, ಇಲ್ಲಿಯೇ ಬೆಳೆದು, ಇಲ್ಲಿ ಸಮಸ್ತರನ್ನು ತಾವು ಅವರನ್ನು ನೋಡಿದ ಕ್ಷಣ ಸಣ್ಣ ಹುಡುಗರಿಂದ ಹಿಡಿದು ವೃದ್ಧರವರೆಗೆ ಆಕರ್ಷಿತರಾಗಿದ್ದರು. ಕಾರಣ ಆ ಪುಣ್ಯ ಪುರುಷರಲ್ಲಿ ಒಂದು ವಿಶೇಷವಾದಂಥ ತೇಜ ಇರ್ತದಂತೆ ಅಂಥೇಳಿ ಭಗವಂತ ಹೇಳ್ತಾನಿದ್ದೆ. ಉತ್ತಮ ಗುಣೇ ಅಭ್ಯಾಸಿತ ಐತಿ ಅವಗುಣತೆ ಆಗಿತ ಆಜಾತೀತಿ ಆ ಮಹಾಪುರುಷ ಕಾರಣೇ ದುಂಡಿತೇತಿ ಹುಡುಕ್ಯಾತ್ಕೋ ಬರ್ತಾರಂತಲ್ಲಿ. ಅಂಥ ಪುಣ್ಯ ಪುರುಷರ 125 ವರ್ಷಗಳವರೆಗೆ ಅಭ್ಯಾತವಾಗಿ ನಡೆದಂಥ ಇದು ಪುಣ್ಯ ಕಾರ್ಯ. ಇಂಥ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರಿ ಅಂದರೆ ಅವರು ಸ್ವರೂಪಿಗಳಾಗಿದ್ದರೂ ಸುದ್ದ ನಿಮ್ಮ ಎಲ್ಲರನ್ನು ನೋಡುವ ಭಾಗ್ಯ ಅವರಿಗಿದೆ. ಆದರೆ ಅವರನ್ನು ನೋಡುವ ಭಾಗ್ಯ ನಮಗೆ ಜ್ಞಾನ ದೃಷ್ಟಿ ಭಗವಂತ ಕೊಟ್ಟ. ಆದರೆ ಅದರ ಉಪಯೋಗ ನಾವು ಮಾಡಲಿಲ್ಲ ಅಂತ ಹೇಳ್ತಾನೆ ಭಗವಂತ. ಅರ್ಜುನಿಗೊಬ್ಬೇ ದಿವ್ಯ ದೃಷ್ಟಿ ಕೊಡಲಿಲ್ಲ. ದಿವ್ಯಂ ದದಾಮಿತೆ ಚಕ್ಷು ಪಶ್ಚಮೇ ಯೋಗಮೇಶ್ವರಂ. ಅರ್ಜುನೊಬ್ಬನೇ ಪ್ರಿಯ ಅಲ್ಲ, ಎಲ್ಲರೂ ಅವನಿಗೆ ಪ್ರಿಯರಿ. ಕನಸಿನಲ್ಲಿ ನಾವು ಯಾವ ಕಣ್ಣಿನಿಂದ ನೋಡ್ತೀವೋ ಆ ಕಣ್ಣಿನ ಉಪಯೋಗದಲ್ಲಿ ನಾವು ಮಾಡ್ಕೊಂಡಿವಪ್ಪ ಅಂತಂದ್ರೆ ಅವ್ರು ಎಷ್ಟು ಆನಂದ ಆಗ್ತದಪ್ಪ ಅಂತಂದ್ರೆ ರಂಗರಾವ್ ಮಹಾರಾಜರು ನಿಮ್ಮ ತಲೆಗಂಬಿ ಕೂತ ನಿಮ್ಮ ದಿನಾಲು ಹೇಳ್ರಿ ಧ್ಯಾನ ಮಾಡ್ರಿ ಅಂತ ಎಬ್ಬಿಸ್ತಿರ್ತಾರಂತೆ.
ಅಂಥೇಳಿ ಸತ್ಪುರುಷರಿರಬೇಕು ಅಂತ ಹೇಳ್ತಾರೆ. ಆ ಸತ್ಪುರುಷರಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನದಪ್ಪ ಅಂತಂದರೆ ಸಮರ್ಥ ಹೇಳ್ತಾ ಇದ್ದಾರೆ. ಸಾಮರ್ಥ್ಯ ಚಳವಳಿಕೆ ಜೋಜೋ ಕಡಿಲತೆಯಾತೆ ತೇತೆ ಮಾತ್ರ ಭಗವಂತಾತೆ ಅಧಿಷ್ಠಾನ ಪಾಯಿಗೆ. ಅಧಿಷ್ಠಾನ ಅಂತಂದರೆ ಏನು? ಪರಮಾರ್ಥ ಹಾಗೂ ಪ್ರಪಂಚಕ್ಕೆ ಇರ್ತಕ್ಕಂಥ ಬಾಂಧವ್ಯದ ಮಹತ್ವವನ್ನು ತಿಳಿಸಿಕೊಡುವುದಕ್ಕೆ ಅಧಿಷ್ಠಾನ ಅನ್ನತಕ್ಕಂಥ ಶಬ್ದ. ಆ ಪ್ರಪಂಚವನ್ನೇ ನಾವು ಯಾವ ಜ್ಞಾನ ದೃಷ್ಟಿಯಿಂದ ಜ್ಞಾನೇಂದ್ರಿಯದಿಂದ ಪ್ರಪಂಚವನ್ನು ಮಾಡ್ತೀವೋ ಅದೇ ಪರಮಾರ್ಥದ ರೂಪುಗೊಳ್ಳುತ್ತದೆ. ಅದನ್ನೇ ರಂಗರಾವ್ ಮಹಾರಾಜರು ಮಾಡಿದರು. ಅದಕ್ಕಾಗಿ ತಾವೆಲ್ಲರೂ ಇವತ್ತು 125 ವರ್ಷದ ಜನ್ಮೋತ್ಸವವನ್ನು ಆಚರಣೆಯಲ್ಲಿ ಪಾಲ್ಗೊಂಡಿದ್ದೀರಿ. ಸಾವಿರಾರು ವರ್ಷದ ಕಾಯಿರ್ತಾರಂತ ಹೇಳ್ತಾರೆ. ಐಸೆ ಸಕಲ ಹೀಗೇಲೆ ಏಕಚೀರ ಹೀಲೇತೆ ಸ್ವರೂಪಾಕಾರ ಜ್ಞಾನಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗಬಹುದು. ಮೃತ್ಯು ನಾಮಣೆ ಮೇ ಸನ್ಯಾಸಿ, ಮೃತ್ಯು ನಾಮಣೆ ಮೇ ರಾಜರಸಿ, ಮೃತ್ಯು ನಾಮಣೆ ಮೇ ಶ್ರೀಮಂತ, ಮೃತ್ಯು ನಾಮಣೆ ಮೇ ಗರೀಬ. ಮೃತ್ಯು ಎಲ್ಲರನ್ನೂ ಒಯ್ಯಬಹುದು, ಆದರೆ ಸತ್ಪುರುಷರನ್ನು ಮಾತ್ರ ಒಯ್ದರು ಸುದ್ದ. ಐಸೆ ಸಕಲ ಹೀಗೇಲೆ ಏಕಚೀರ ಹೀಲೇತೆ ಸ್ವರೂಪಾಕಾರ ಜ್ಞಾನಿ. ಆ ಜ್ಞಾನಿ ಪುರುಷರು ಸದೈವವಾಗಿರ್ತಾರೆ. ಸ್ವರೂಪ ಇದರ ಅರ್ಥ ರೂಪ ಇಲ್ಲದಕ್ಕೆ ಸ್ವರೂಪ ಅಂತ ಹೆಸರಾಂದ ಅಂತೇಳಿ ಶಂಕರಾಚಾರ್ಯ ಹೇಳಿದರು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುರ್ವ್ಯಾಪ ಸರ್ವತ್ರ ಸರ್ವೇಂದ್ರಿಯಾಣ ಸದಾ ಮೇ ಸಮಕ್ತಂ ಸಮುಕ್ತಿರ್ಣ ಬಂಧ ಚಿದಾನಂದ ರೂಪಸ್ಯವೋಹಂ. ಇಂಥ ಅದ್ಭುತವಾದಂಥ ಸಾಮರ್ಥ್ಯ ಸಂಪನ್ನವುಳ್ಳಂಥ ಮಾನ್ ಸತ್ಪುರುಷರ ಕೃಪಾಶೀರ್ವಾದ ತಮ್ಮೆಲ್ಲರ ಮುಂದೆ ಇರ್ತಾ ಇದೆ. ಪುಣ್ಯ ಪುರುಷರಿವರು. ಅದಕ್ಕಾಗಿ ಅವರಲ್ಲಿ ವಿಶೇಷವಾಗಿಯೂ ಒಂದು ಕಾವ್ಯ ರಚನೆಯನ್ನು ಮಾಡ್ತಿದ್ದಾರೆ. ನಮ್ಮ ಶಂಕರ ಮಹಾರಾಜ ಹಾಡ್ತಿರ್ತಾರೆ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಸಲುವಿದೆ ಕಂದನೆಂದು ಕರುಣೆಯಿಂದ ಪರಮ ಪ್ರೇಮ ಸುರಿಸಿದೆ. ಬಂದೆ ನೀನು ದೇವರಾಗಿ ನನ್ನ ಬಾಳ ಬೆಳಗಲು. ಘೋರ ಅಂದ ಕಾರ ತುಂಬಿ ಹೃದಯ ಶೂನ್ಯವಾಗಲು ಧಾವಿಸುತ್ತ ಬಳಿಗೆ ಬಂದೆ ನೀನೆ ನನ್ನ ದೇವರು. ಇದು ರಂಗರಾವ್ ಮಹಾರಾಜರನ್ನು ಉದ್ದೇಶ ಮಾಡಿದಂತಹ ಕಾವ್ಯ ಅಂತ. ಇಂಥ ಪುಣ್ಯ ಪುರುಷರ ಕಾವ್ಯ. ಅಂಥ ಪುಣ್ಯ ಪುರುಷರು ಚಿಮ್ಮಡಕ ಪಾಂಡವ ಪಂಚಮಿ ದಿವಸಕ್ಕೆ ಬರ್ತಿದ್ರು. ಒಬ್ಬರಲ್ಲ ಇಬ್ಬರಲ್ಲ 500 ಸಾಧಕರನ್ನು ಕರ್ಕೊಂಡು ಬರ್ತಿದ್ರು. ಆ ಸ್ಥಳ ಇನ್ನೂ ಪ್ರಚಲಿತದ ಅಂತ ಹೇಳ್ತಾರೆ. ಒಂದು ದಿವಸ ಮುಖಾಮ ಮಾಡ್ತಿದ್ರು, ರಥೋತ್ಸವ ನೋಡ್ತಿದ್ರು. ಅದಕ್ಕಾಗಿ ಆ ಪುಣ್ಯ ಪುರುಷರಲ್ಲಿ ಏನು ಜ್ಞಾನಾಮೃತ ಆತು ಅದರೊಳಗೆ ಬರೆದಾರ 9 ಮಂದಿ ಏನು ಸಾಧಕರಿದ್ದರು ಅದರೊಳಗೆ ಇವರು 1ನೇ ನಂಬರ್ದವರು ಅಂತ. ಸಮುದ್ರ ಮಂಥನ ಮಾಡಿದರು, ಅದರೊಳಗೂ ನವರತ್ನಗಳು ಹೊಟ್ಟು ಅಂತ. ಜ್ಞಾನಿ ಪುರುಷರೆಲ್ಲರೂ ಜ್ಞಾನ ರತ್ನದಿಂದ ಹೊಡಿತಿರ್ತಾರಂತ. ನಮ್ಮ ಈ ರತ್ನ ಯಾರೇ ತೊಗೊಂಡು ಹೋಗಬಹುದು, ಆದರೆ ಜ್ಞಾನ ಅನ್ನತಕ್ಕಂಥ ರತ್ನವನ್ನು ಯಾರೂ ತಗೊಳ್ಳಂಗಿಲ್ಲ ಅಂಥೇಳಿ ಆಗ ಹೇಳಿದ್ರಲ್ಲ. ನಿಮ್ಗೆ ವೀಣಾ ಪೂಜೆ ಆತು ಅಂತೇಳಿ ಆವಾಗ ಆ ಜ್ಞಾನೇಶ್ವರ ಮೌಲ್ಯ ಹೇಳ್ತಾರೆ. ಈ ಜ್ಞಾನ ಪೈಗಾ ಬರಾವೆ ಮನಿ ಅರ್ಥಿ ಆಣಾವೆ ತರಿಯ ಸಂತಾಸಿ ಬದಾವೆ ಸರ್ವಸ್ವೇಚಿ ಜ್ಞಾನಾಚಾ ಕುರೋಟ ಸೇವಾ ದಾರವಂಟ ತೋ ಸ್ವಾಧೀನ ಕರಿ ಸುಪಟ ಓಳಂಗೋನಿ ತನು ಮನ ಜೀವಿ ಚರಣಾಸಿ ಲಾಗಾವೆ ಆಗ ವರ್ತಕರಾವೆ ತಾಶ್ಚತ್ರ ಸಕಲ ಮಗ ಅಪೇಕ್ಷಿತದೆ ಆಪುಲೆ ತೇ ಸಾಂಗತಿಲ ಕುಸಲೆ ತೇನೆ ವೇದನೆ ಅಂತಃಕರಣ ಸಂಕಲ್ಪಾಣೆ. ಅಂಥ ಭವ ಸಂಕಲ್ಪ ನಮ್ಮದು ಆತ್ಮ ಅಂತಂದ್ರೆ ಇಂಥ ಪುಣ್ಯ ಪುರುಷರ ಮಾರ್ಗದಿಂದ ನಾವು ನಡೆದಿದ್ದ ಸಾರ್ಥಕ ಆಗ್ತದಂತ ಹೇಳ್ತಾರೆ. ಅವರು ಮತ್ತೇನೂ ಇಚ್ಛೆ ಇರಂಗಿಲ್ಲ. ಸಾಧಕರು ಸಾಧನೆಯನ್ನು ದಿನಂಪ್ರತಿ ಮಾಡಬೇಕು, ನಾಳೆ ಮಾಡಿದ್ರೆ ಆತು ಅನ್ನಂಗಿಲ್ಲ. ಒಂದು ಕ್ಷಣ ಅದರೊಳಗೆ ವ್ಯಯ ಆಗಬಾರ್ದಂತ ಹೇಳ್ತಾರೆ. ಹರಿಚರಣ ಅಪರೋಕ್ಷ ಸ್ಥಿತಿ ತಿಥಿಯಲ್ಲಿ ಕ್ಷಣಾರ್ಧಾತಿಥಿ ಪ್ರಾಪ್ತಿ ತ್ರಿಭುವನ ವಿಭ ಸಂಪತ್ತಿ ಭಕ್ತಮಾನತಿ ತೃಣಪ್ರಾಯ. ಶ್ವಾಸ ಏನದ 1 ನಿಮಿಷ ಅಷ್ಟೇ ಇರ್ತದೆ. 4 ಸೆಕೆಂಡ್ಗೆ ಒಂದು ಶ್ವಾಸ ಇರ್ತದಂತ ಹೇಳ್ತಾರೆ. ಅದು ಶ್ವಾಸದೊಳಗೆ ನಾವು ಆ ನಾಮಸ್ಮರಣದ ಪೂಣಿಸಿದೀವಿ ಅಂತಂದ್ರೆ
ಮುಂದೊಂದು ದಿವಸ ನಾವು ಬೆಳಗ್ಗೆ ಕಣ್ಣೇ ಕಾಣ್ತೀವಿ ಅಂತೇಳಿ ಅಂತರಾದ ಒಳಗಿರತಕ್ಕಂಥದ್ದು. ಅಂತೆಯೇ ಸಮರ್ಥ ಹೇಳಿದರು, ಅಂತರ ನಿಷ್ಠತಿಕ್ಕೆ ತರಾಲೆ ಅಂತರ ಭ್ರಷ್ಟತಿಕ್ಕೆ ಬಿಡಾಲೆ ಭಾಷಾತ್ಕಾರ ಭಂಗಳೆ ಮನೋನಿಯ ಅಂಥೇಳಿ ನಮಗೆ ದಾಸಬೋಧ ಮಾರ್ಗದರ್ಶನ ಗ್ರಂಥ ಅಂಥೇಳಿ ಎಲ್ಲ ಗ್ರಂಥಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲದರ ಸಾರಿರ್ತಕ್ಕಂಥದ್ದು ಗ್ರಂಥರಾಜ ದಾಸಬೋಧ. ಇದನ್ನೇ ಹೇಳಿದರು. ಇದು ಶ್ರೀ ದಾಸಬೋಧೆ ಗುರು ಶಿಷ್ಯಾಂತ ಸಂವಾದೆ ಏಕೆ ಸಾಂಗೀತಿಲೆ ಸ್ಪಷ್ಟ ಸದ್ಗುರು ಭಜನ. ಆ ಗುರುವಿನ ಭಜನೆ ಜನ ನಮ್ದು ಆತು ಅಂತಂದ್ರೆ ನಮಗೆ ಅದ್ಭುತವಾದಂಥ ಶಕ್ತಿ ಪರಮೇಶ್ವರ ಜೀವನದಾಗ ಕೊಡಲೇಬೇಕು. ಆಹ್ವಾನಾಣಿ ವಿಸರ್ಜನ ಹೇ ಭಜನಾತಿ ಲಕ್ಷಣ ಹೇ ಸದಾ ಸರ್ವ ಸಜ್ಜನ ದಾನತಿ ಮೀಕಾಯಬಹುದು ಅಂತ ನಾ ಏನು ಹೇಳಿ ಅಂತೇಳಿ ಅವರು ಜಾಂಬುದೊಳಗೆ ಉಳಿಯಿಲ್ಲ, ಇಡೀ ಪೃಥ್ವಿ ಪ್ರದಕ್ಷಿಣಾನೇ ಮಾಡಿದರು ಅಂತ ಹೇಳ್ತಾರೆ. ಬದರಿ ಕೇದಾರ ಹಿಡ್ಕೊಂಡು ಎಲ್ಲ ಕಡೆ ತಿರುಗಾಡಿದರು. ಹಂಗೆ ರಂಗರಾಮ ಮಹಾರಾಜರು ಎಲ್ಲಿ ಪದಾರ್ಪಣೆ ಮಾಡಿದರು ಅಲ್ಲಿ ಕ್ಷೇತ್ರವನ್ನಾಗಿ ಮಾಡಿಬಿಟ್ರು. ಒಂದಲ್ಲ ಎರಡಲ್ಲ 8 ಮಠಗಳನ್ನು ಸ್ಥಾಪಿಸದಂಥ ಪುಣ್ಯಾತ್ಮರವರು. ಎಲ್ಲಿ ಯಾವ ಬೇಕಾದಲ್ಲಿ ನೀವು ಹೋದರೂ ಸುದ್ದ ನಿಮಗೆ ದರ್ಶನ ಆಗಬೇಕು, ಅವರ ಕೃಪಾಶೀರ್ವಾದ ನಿಮಗೆ ಸದೈವಾಗಿ ಸಿಗಲೇಬೇಕು ಅನ್ನತಕ್ಕಂಥ ಇಚ್ಛಾದಿಂದ ಅವರು ಮಠಗಳನ್ನು ಸ್ಥಾಪನೆ ಮಾಡಿದರು. ಅವ್ರದ್ದೇನು ಉದ್ದೇಶ ಇದ್ದಿದ್ದಿಲ್ಲ. ಆ ಮಠದೊಳಗೆ ಕೂತು ಏನಾರು ಯಾಕೆ ಅವ್ರದ್ದು ನಾಮಸ್ಮರಣೆ ಮಾಡಬೇಕಂತಕ್ಕಂಥ ವಿಚಾರದಿಂದ ಸ್ಥಾಪನೆ ಮಾಡಿದರೆ ವಿನ ದರ್ಶನಕ್ಕಾಗಿ ಅಲ್ಲ ಅಂತಕ್ಕಂಥದ್ದು ನಾವು ಸಾಧಕರ ನೆನಪಿಡಬೇಕು. ನಾಮಸ್ಮರಣೆ ನಿರಂತರ ತೇಜಾನಾಮೇ ಪುಣ್ಯಶ್ಚರೀರ ಮಹಾದೋಷಾಂತೆ ಗಿರಿವರ ರಾಮನಾಮೇ ನಾಸತಿ ನಾಮೇ ವಿಷವಾದ ಹರತಿ ನಾಮೇ ಚೆಡಚೆಟಕಿ ನಾಸತಿ ನಾಮೇ ಹೋಯ ಉತ್ತಮ ಗತಿ ಅಂತಕ್ಕಾರಿ ನಾಮೇ ಪಾಷಾಣ ತಾರಲಿ ನಾಮೇ ಅಸಂಖ್ಯಾತ ಭಕ್ತಜನ ಉದ್ಧರಿಲಿ. ಒಬ್ಬರಲ್ಲ ಇಬ್ಬರಲ್ಲ ಅಸಂಖ್ಯ ಭಕ್ತಗಳನ್ನು ಉದ್ಧಾರ ಮಾಡಿದಂಥ ಜ್ಞಾನಿ ಪುರುಷ ಅವರು ಸತ್ಪುರುಷರು ಅಂತ ಹೇಳ್ತಾರೆ. ಅಂಥ ಪುಣ್ಯ ಪುರುಷರ 125ನೇ ವರ್ಷದ ಮಹೋತ್ಸವ ಏನದ, ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಸುವರ್ಣಾಕ್ಷರದಿಂದ ಬರೆತಿರ್ತಕ್ಕಂಥದ್ದು ಈ ಸಾಲವಡಿಗೆ ಗ್ರಾಮದಲ್ಲಿ. ಕುದುರೆ ಯಾಕಂದ್ರೆ ಕುದುರೆ ಲಕ್ಷ್ಮಿ ಅಂತ. ಆ ಲಕ್ಷ್ಮಿ ಊರೊಳಗೆ ಅವರು ಚರಣಾಗಿತ್ತು. ಆ ಸಾಲವಡಿಗೆ ಅನ್ನತಕ್ಕಂಥ ಗ್ರಾಮ, ಆ ಗ್ರಾಮ ಇವತ್ತು ಪುಣ್ಯಕ್ಷೇತ್ರವನ್ನಾಗಿ ಮಾಡುವ ಸಲುವಾಗಿಯೇ ಜನ್ಮ ತಾಳಿದರು. ಎಲ್ಲಿ ಜನ್ಮ ತಾಳಿದರು ಅಲ್ಲಿ ಕ್ಷೇತ್ರ ಆಯಿತು. ಎಲ್ಲಿ ಪದಸ್ಪರ್ಶಿ ಮಾಡಿದರು ಅಲ್ಲಿ ಸಮಾಧಿಸ್ಥರಾದರು, ಅದು ಕುಬ್ಬಗಡ್ಡಿ ಆಯಿತು. ಇನ್ನೂ ಸಾಕಷ್ಟು ಅವರ ಊರುಗಳಿವೆ. ಒಂದು 2-3 ಅತಾಲಟ್ಟಿಗೆ ಹೋಗಿದ್ದೆ, ಅತಾಲಟ್ಟಿಗೆ ಹೋಗಿಲ್ಲ. ಆದರೆ ಕರಿವಿ ನರಸಿಂಹ ಮಾತ್ರ ನಮ್ಮ ಉದಯಕಕ್ಕ ಆಮಂತ್ರಣ ಕೊಟ್ಟರು. ಏನಾಗ್ತದಂದ್ರೆ ಆಮಂತ್ರಣ ಸ್ವೀಕಾರ ಮಾಡೋದು ಸರಳ ಇರ್ತದೆ, ಆದರೆ ಬಂದು ಹಾಜರಾಗೋದು ಮಾತ್ರ ದುರ್ಮಿಳ ಇರ್ತದೆ ಅಂತ. ಯಾಕಂದ್ರೆ ಯಾವ್ದು ಇಚ್ಛಾ ಪೂರ್ಣ ಇರ್ತದೆ, ಅವ್ರ ಕೃಪಾಶೀರ್ವಾದ ಇತ್ತಂದ್ರೆ ಈ ಕಡೆ ಬರಲಿಕ್ಕೆ ನನಗೆ ಅನುಕೂಲ ಆಗ್ತಿರ್ತದೆ. ಹಂಗೆ ರಂಗರಾಮ ಮಹಾರಾಜರ ಇಚ್ಛಾ ಇತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕಾಗ್ತದೆ. ಕಾರಣ ಏನು ಅಂತ, ನಿನ್ನೆ ನಮ್ಮಲ್ಲಿ ನಮ್ಮ ಮುತ್ತಜ್ಜನ ಆರಾಧನಾ ಇತ್ತು ಅಂತ ಹೇಳ್ತಾರೆ. ಅದೇ ಸರಿ ಇವತ್ತು ಸರಿ ಇತ್ತಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ನಾಯರು ಬರಬೇಕಾಗಿತ್ತು, ಅವ್ರು ತಪ್ಪರೆ ಹೋಗ್ತಿತ್ತು. ಆದರೆ 2 ಕಾರ್ಯಕ್ರಮ ಆಗಲಿ ಅನ್ನತಕ್ಕಂಥ ಒತ್ತಡ ರಂಗರಾಮ ಮಹಾರಾಜರಿತ್ತಂತೇಳಿ ಇವತ್ತು ನನ್ನ ಇಲ್ಲಿ ಕರೆಸಿದರು ಅಂತ. ಅದಕ್ಕಾಗಿ ಪುಣ್ಯ ಪುರುಷರ ಸ್ಥಾನದ ಈ ಸ್ಥಾನಕ್ಕೆ ನೀವು ಬಂದಿರಿ. ಎಲ್ಲರೂ ಪಾವನ ಪತಿತರಾಗಬೇಕು. ಕಾರಣ ಆ ಪುಣ್ಯ ಪುರುಷರ ತಿರುಗಾಡಿದಂಥ ಸ್ಥಾನ, ತಿರುಗಾಡಿದಂಥ ಜಾಗ, ಅವರ ಪಾದ ಸ್ಪರ್ಶ ಆದಂಥ ಇದು ಪುಣ್ಯಭೂಮಿ. ಈ ಪುಣ್ಯಭೂಮಿಗೆ ಹೇಳ್ತಾರೆ, ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿದೇನಾಂದತೋ ಜ್ಞಾನರಾಜ ಸುಪಾತ್ರ. ಇಂಥ ಜ್ಞಾನಿ ಪುರುಷಗಳು ಎಲ್ಲಿ ತಿರುಗಾಡ್ತಾರೆ ಅದು ಸದೈವಾಗಿ ಅದು ದೇವಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಐಸೆ ಈ ಸ್ವರ್ಗಕ್ಕೆ ಲೋಕದೊಳಗಿನ್ನೂ ಸುದ್ದ ಭೂಲೋಕದೊಳಗೆ ಜನ್ಮ ಆಗಲಿ ಅಂತ ಇಚ್ಛಾ ಮಾಡ್ತಾರೆ. ಆದರೆ ನಾವು ಭೂಲೋಕದಾಗ ಬಂದ್ರೆ ಸುದ್ದ ನಾವು ಯಾವಾಗಲೂ ಒಮ್ಮೆ ನಮಸ್ಕಾರ ಮಾಡ್ತಿರ್ತೀವಿ ಅಂತ. ಆದರೆ ನಮಸ್ಕಾರ ಮಾಡಬೇಕು ಯಾವುದು ಅಂತ ಕೇಳಿದರೆ ಸಾಧಕ ಭಾವೇ ನಮಸ್ಕಾರಗಾಲಿ ತ್ಯಾಚಿಕ್ಕಿಂತ ಸಾಧಿಸಲಾಗಲಿ ಸುಗಂಪಂತೆ ನೀವನಿಗಾಲಿ ತಿಥಿತೈತಿ. ಒಂದು ನಮಸ್ಕಾರ ಮಾಡಿದರೆ ಇಡೀ 33 ಕೋಟಿ ದೇವತಾದಿ ಮಂದಿಗೆ ಮುಟ್ಟುವಂಥ ಸಾಮರ್ಥ್ಯ ಆ ಗುರುವಿನಲ್ಲಿರ್ತದೆ ಅಂತ ಹೇಳ್ತಾರೆ. ಆ ಗುರುವಿನ ಕೃಪಾ ಆಶೀರ್ವಾದ ಸದೈವಾಗಿ ನಿಮ್ಮೆಲ್ಲರ ಮೇಲೆ ಇರಲಿ. ನೀವೆಲ್ಲರೂ ಪುಣ್ಯ ಪುರುಷರೇ, ಪುಣ್ಯಜೀವಿಗಳೇ. ವಂಶದಲ್ಲಿ ಒಬ್ಬರೇ ಸಾಧಕ ಹುಟ್ಟಲಿ ಅಂತೇಳಿ ನಮ್ಮೆಲ್ಲ ಆತ್ಮದವರು ಮ್ಯಾಲೆ ನೋಡ್ತಿರ್ತಾರೆ. ಒಂದಲ್ಲ ಎರಡಲ್ಲ 42 ವಂಶದವರು ಯಾವರಿ ಒಬ್ಬ ಏನಾರ ನಾಮಸ್ಮರಣ ಹುಟ್ಟುತ್ತಾನೇನು ಅಂತೇಳಿ ನೀವು ಒಂದು ದಿವಸದ ನಾಮಸ್ಮರಣ ಮಾಡಿ ಒಂದು ಪೀಡಿ ಮುಕ್ತ ಆಗಿಬಿಡ್ತದೆ ಅಂತ. ಆದರೆ ನಾಮಸ್ಮರಣೆ ಮಾತ್ರ ನಾವು ಸದೈವಾಗಿ ನಾಳೆ ಮಾಡ್ರೆ ಆಯ್ತು, ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡ್ರೆ ಆಯ್ತು ಅಂತಕ್ಕಂಥ ಮಾತುಗಳನ್ನು ಆಡಬಾರ್ದು.
ನಾವು ಹೆಂಗೆ ಊಟ ಮಾಡ್ತೀವಿ ಇನ್ನೂ ಒಂದು ಹೊತ್ತಿಗೆ ಪ್ರಸಾದ ಬಿಟ್ಟರು ನಡೀತದೆ, ನಾಮಸ್ಮರಣೆ ಮಾತ್ರ ನಿರಂತರ ಮಾಡಬೇಕಂತ ಹೇಳ್ತಾರೆ ಸಮರ್ಥರು. ಚಾಲ್ತಾ ಬೋಲ್ತಾ ದಂಡ ಕರಿತಾ ಉಡ್ತಾ ಬಸತಾ ನಿಜ ನೀವು ಯಾವ ಕಾರ್ಯದೊಳಗಿರ್ರಿ ನಾಮಸ್ಮರಣ ಮಾಡ್ಕೊತೀರ್ರಿ ಅಂತಂದ್ರೆ ನಿಮ್ಮ ಕಾರ್ಯಕ್ಕೂ ಒಂದು ಬಲ ಬರ್ತದೆ, ನಿಮಗೂ ಒಂದು ಬಲ ಬರ್ತದೆ. ಅದಕ್ಕಾಗಿ ಇದು ನಾಮಸ್ಮರಣೆಗೆ ಮಹತ್ವ ಕೊಡತಕ್ಕಂಥ ಸಾಮರ್ಥ್ಯ ಅಂತೇಳಿ ತಮ್ಮ ಎಲ್ಲಾನು ತ್ಯಾಜ್ಯ ಮಾಡಿಬಿಟ್ರು. ಜಿಂದಗಾನಿ ತೆಜಿಕೆ ಮೈತೋಲಿಯ ಹೈ ಸಾಚ ಪಕೇರಿ ದಿಕ್ಕತ ದಿಕ್ಕತ ಆವೇಗನ ಶ್ಯಾಮ ಸವಾರಿ ಆगे पीछे उधर देखो ವಾಕಡ ಚೌರೆ ಬೋಲು ಬಾತವತ್ತು ಸುನತ ಹೈ ಚೌಗಡ. ಆ ಜಿಂದಗಾನಿ ಅನ್ನತಕ್ಕಂಥದ್ದು ತ್ಯಾಜ್ಯ ಮಾಡಿ ಹೋದಂಥ ಪುಣ್ಯ ಪುರುಷರು ರಂಗರ ಮಹಾರಾಜರು ಆ ಪ್ರಪಂಚವನ್ನೇ ಪರಮಾರ್ಥವನ್ನಾಗಿ ಮಾಡಿ ತೋರಿಸಿದರು. ಆದರೆ ಅದೇ ಮಾರ್ಗದಿಂದ ನಾವು ನಡೆದಿದ್ದಾದರೆ ಭಗವಂತ ನಿಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾನನ್ನತಕ್ಕಂಥದ್ದು ಎರಡು ಮಾತುಗಳಿಲ್ಲ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಯಥಾಸಂಗ ಪಾರಬಿತ್ತು. ಅದಕ್ಕಾಗಿ ಪುಣ್ಯ ಪುರುಷರ ಕಾರ್ಯಕ್ರಮಕ್ಕೆ ಸದೈವಾಗಿ ನಮ್ಮನ್ನು ಕರೆಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟು ಇಷ್ಟೊತ್ತಿನವರೆಗೆ ತಾವೆಲ್ಲರೂ ಕೊಟ್ಟಿರಿ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಅರ್ಚನೆ ಕಾರಣ ಹಸಿವೆ ವೇಳೆಯಲ್ಲಿ ಯಾರೂ ಕೂಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವೆಲ್ಲರೂ ಜ್ಞಾನಾಮೃತ ಭೋಜನ ಮಾಡುವ ಸಲುವಾಗಿ ಕೂತಿರಿ ಅಂತ ತಿಳ್ಕೊಂಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಪುಣ್ಯ ಪುರುಷರಿಗೆ ಹಾಗೂ ತಮ್ಮೆಲ್ಲರಿಗೆ ಈ ಸಮಿತಿಯವರಿಗೂ ಪುನಃ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕಿ ಜೈ. ಜ್ಞಾನೇವ ದತ್ತ. ಓಂ ನಮೋ ವಿಶದಬೋಧ ವಿದಗ್ಧ ವಿಂದಾರವಿಂದ ಪ್ರಬೋಧ ಪರಾಪರ ಪ್ರಮಾದ ವಿಲಾಸಿಯ. ನಮೋ ಸಂಸಾರ ತಮ ಸೂರ್ಯ ಪರಮಿತ ಪರಮವೀರ್ಯ ತರುಣ ತರತೂರ್ಯ ಲಾಲನ ಲೀಲಾ. ನಮೋ ಜಗದಗಿಲ ಪಾಲನ ಮಂಗಲ ಮಣಿ ನಿಧಾನ ಸಜ್ಜನ ವನ ಚಂದನ ಆರಾಧ್ಯ ಲಿಂಗ. ನಮೋ ಚತುರ ಚಿತ್ತ ಚಕೋರ ಚಂದ್ರ ಆತ್ಮಾನವೋ ನರೇಂದ್ರ ಶ್ರುತಿ ಸಾರ ಸಮುದ್ರ ಮನ್ಮತ ಮನ್ಮತ. ನಮೋ ಸುಭಾವು ಭಜನ ಭಾಜನ ಭವೇ ಕುಂಭ ವಂಜನ ವಿಶ್ವೋದ್ಭವ ಭುವನ ಶ್ರೀ ಗುರುರಾಯ. ನಮೋ ನಮಃ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕಿ ಜೈ.